ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ನಮ್ಮ ನಿಮ್ಮ ಎಲ್ಲರ ಚಾನಲ್ ನಮ್ಮ ಮನೆ ಅಡುಗೆ. ಇವತ್ತು ನಾವು ನಮ್ಮ ಅಡುಗೆ ಮನೆಯಲ್ಲಿ ತುಂಬ ಸ್ವಾದಿಷ್ಟಕರವಾದಂಥ ರೆಸಿಪಿ ಮಾಡಲಿದ್ದೇವೆ. ಅದುವೇ ಎಲೆಕೋಸಿನ ಬೇಳೆ ಸಾಂಬಾರ್. ಇದನ್ನು ನೀವು ಎಲೆಕೋಸು ಬೇಳೆ ಸಾರು, ಎಲೆಕೋಸು ಸಾಂಬಾರ್, ಕ್ಯಾಬೇಜ್ ಸಾರು, ಕ್ಯಾಬೇಜ್ ಡಾಲ್ ಫ್ರೈ ಅಂತಾನೂ ಕರಿಬೋದು. ಈ ಎಲೆಕೋಸಿನ ಬೇಳೆ ಸಾಂಬಾರನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಥವಾ ಬಿಸಿ ಬಿಸಿ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಈ ಎಲೆಕೋಸಿನ ಸಾಂಬಾರ್ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು: ಅರ್ಧ ಕ್ಯಾಬೇಜ್ ಮೀಡಿಯಂ ಸೈಜ್, ತೊಗರಿಬೇಳೆ 3/4 ಬೌಲ್, 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ, ಎಣ್ಣೆ 5 ಟೇಬಲ್ ಸ್ಪೂನ್, ಈರುಳ್ಳಿ 1 ದೊಡ್ಡ ಸೈಜ್, ಹಸಿಮೆಣಸು 3, ಟೊಮ್ಯಾಟೊ 2 ಮೀಡಿಯಂ ಸೈಜ್, ಅರಿಶಿನ ಅರ್ಧ ಟೀ ಸ್ಪೂನ್, ಕೆಂಪು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, ಸಾಂಬಾರ್ ಪೌಡರ್ 4 ಟೇಬಲ್ ಸ್ಪೂನ್, ಸಾಸಿವೆ ಅರ್ಧ ಟೀ ಸ್ಪೂನ್, ಬೆಳ್ಳುಳ್ಳಿ 8 ಎಸಳು, ಕೆಂಪು ಒಣಮೆಣಸು 4, ಕರಿಬೇವಿನ ಸೊಪ್ಪು ಸ್ವಲ್ಪ, ಹಿಂಗು ಅರ್ಧ ಟೀ ಸ್ಪೂನ್ ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ನಾವು ಈ ತೊಗರಿ ಬೇಳೆನ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡು ಕುಕ್ಕರಲ್ಲಿ 4ರಿಂದ 5 ವಿಸಿಲಷ್ಟು ಬೇಯಿಸಿಟ್ಕೊಳ್ಳೋಣ. ಈ ತೊಗರಿ ಬೇಳೆ ತುಂಬ ಚೆನ್ನಾಗಿ ಬೆಂದು ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ಚೆನ್ನಾಗಿ ಬೆಂದಿದ್ರೆ ಮಾತ್ರ ಈ ಬೇಳೆ ಸಾರು ತುಂಬ ರುಚಿಕರವಾಗಿರುತ್ತೆ. ಈ ಬೇಳೆನ ನಾವು ಬೇಯಕ್ಕಿಟ್ಟು ಕೂಡಲೇ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿಟ್ಕೊಳ್ಳೋಣ. ಇವಾಗ ನಾನು ಅರ್ಧ ಕ್ಯಾಬೇಜ್ ತಗೊಂಡು ಇದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಕ್ಯಾಬೇಜನ್ನು ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ. ಈ ಸಾಂಬಾರು ಮಾಡಲು ನಾವು ಒಂದು ಕಡಾಯಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ತಕ್ಷಣ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ನೀವು ನೋಡ್ತಾ ಇದ್ದ ಹಾಗೆ ನಾನು ಇದರಲ್ಲಿ ಸ್ವಲ್ಪ ಈರುಳ್ಳಿನ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ನಮಗೆ ಒಗ್ಗರಣೆ ಕೊಡುವಾಗ ಬೇಕಾಗಿರುತ್ತೆ. ಈರುಳ್ಳಿ ಜೊತೆ ನೀವು ನೋಡ್ತಾ ಇದ್ದ ಹಾಗೆ ನಾನು ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಗೂ ಹಸಿಮೆಣಸು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೋನ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಹಾಗೂ ಈರುಳ್ಳಿಯಿಂದ ಎಣ್ಣೆ ಸಪ್ರೇಟ್ ಆಗುವವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಬೆಂದ ತಕ್ಷಣ ನಾವು ಇದಕ್ಕೆ ಅರಿಶಿನ, ಕೆಂಪು ಮೆಣಸಿನ ಹುಡಿ ಹಾಗೂ ಸಾಂಬಾರ್ ಹುಡಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಹಾಕ್ತಾ ಇರೋದು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರ್ ಪೌಡರ್. ಈ ಸಾಂಬಾರ್ ಪೌಡರ್ನ ರೆಸಿಪಿ ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಮಸಾಲೆಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾವು 1ರಿಂದ 2 ನಿಮಿಷಗಳ ಕಾಲದಷ್ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ ತಕ್ಷಣ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಕ್ಯಾಬೇಜನ್ನು ಹಾಕ್ಕೊಳ್ಳೋಣ. ಮಸಾಲ ಹಾಗೂ ಕ್ಯಾಬೇಜನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದ ತಕ್ಷಣ ಕ್ಯಾಬೇಜ್ ಅದರಲ್ಲಿರುವಂಥ ನೀರನ್ನು ಬಿಟ್ಕೊಳ್ಳುತ್ತೆ. ಇದನ್ನು ನಾವು ಒಂದು ಲಿಡ್ ಮುಚ್ಚಿ ಬೇಯಿಸ್ಕೊಳ್ಬೇಕು. ನೀವು ನೋಡ್ತಾ ಇದ್ದ ಹಾಗೆ ಇಲ್ಲಿ ಕ್ಯಾಬೇಜ್ ಅದರಲ್ಲೇ ಇದ್ದಂಥ ನೀರಲ್ಲಿ ಬೆಂದಿದೆ. ಕ್ಯಾಬೇಜ್ ಚೆನ್ನಾಗಿ ಬೆಂದ ತಕ್ಷಣ ನಾವು ಮೊದಲಿಗೆ ಬೇಯಿಸಿಟ್ಕೊಂಡಿರುವಂಥ ತೊಗರಿ ಬೇಳೆನ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅಥವಾ ಈ ರೆಸಿಪಿ ನೀವು ಟ್ರೈ ಮಾಡಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅದರ ಜೊತೆಗೆ ನಾವು ಮೊದಲಿಗೆ ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸವನ್ನು ಹಾಕೊಳ್ಳೋಣ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಗ್ರೇವಿನ ನಮಗೆ ಬೇಕಾಗಿರುವಂಥ ಕನ್ಸಿಸ್ಟೆನ್ಸಿಗೆ ತರೋಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ನಾನಿಲ್ಲಿ ಈ ಗ್ರೇವಿ ಕನ್ಸಿಸ್ಟೆನ್ಸಿನ ಮೀಡಿಯಮ್ ಆಗಿ ಇಟ್ಕೊಂಡಿದ್ದೀನಿ. ಗ್ರೇವಿ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಿದ್ದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾವು ಇದನ್ನು 5 ನಿಮಿಷಗಳ ಕಾಲದಷ್ಟು ಮುಚ್ಚಳ ಇಟ್ಬಿಟ್ಟು ಕುದಿಸ್ಕೊಳ್ಳೋಣ. ಈ ಗ್ರೇವಿ ಕುದೀತಾ ಇದ್ದ ಹಾಗೆ ನಾವು ಇನ್ನೊಂದು ಸ್ಟವ್ ಮೇಲೆ ಒಗ್ಗರಣೆ ಹಾಕೋ ತಟ್ಟೆನ ಇಟ್ಕೊಳ್ಳೋಣ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿಯಾದ ತಕ್ಷಣ ಇದಕ್ಕೆ ಸಾಸಿವೆ ಸಿಡಿದ ತಕ್ಷಣ ನಾವು ಉಳಿಸಿಟ್ಟುಕೊಂಡಿರುವಂಥ ಈರುಳ್ಳಿನ ಹಾಕೋಣ. ಈರುಳ್ಳಿ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಜಜ್ಜಿದಂಥ ಬೆಳ್ಳುಳ್ಳಿ, ಕರಿಬೇವು ಹಾಗೂ ಕೆಂಪು ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಈ ಹಿಂದೆ ಮಾಡಿರುವಂಥ ವಿಡಿಯೋಗಳನ್ನು ನೋಡಲು ನೀವು ಇಚ್ಛಿಸಿದ್ದಲ್ಲಿ ಈ ವಿಡಿಯೋ ಮೇಲೆ ಬರುವ ಐ ಬಟನ್ ಅಥವಾ ಈ ವಿಡಿಯೋ ಕೆಳಗೆ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡಿ ನೀವು ನನ್ನ ಹಳೆ ವಿಡಿಯೋಸ್ಗಳನ್ನು ನೋಡಬಹುದು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಕೊನೆಯಲ್ಲಿ ಇಂಗನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಈ ಒಗ್ಗರಣೆನ ಗ್ರೇವಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಮುಚ್ಚಳನ ಮುಚ್ಚಿಟ್ಕೊಳ್ಳಿ. ಇದರಿಂದ ಫ್ಲೇವರ್ ಇನ್ನೂ ತುಂಬ ಹೆಚ್ಚುತ್ತೆ. ನೀವು ನೋಡ್ತಾ ಇದ್ದ ಹಾಗೆ ನಾನಿಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕಿ ಎಲೆಕೋಸಿನ ಬೇಳೆ ಸಾಂಬಾರ್ ಹಾಕಿಟ್ಕೊಂಡಿದ್ದೀನಿ. ನಾನು ಮಾಡುವಂಥ ಮುಂದಿನ ವೀಡಿಯೋಸ್ಗಳನ್ನು ನೋಡಲು ನೀವು ಇಚ್ಛಿಸಿದ್ದಲ್ಲಿ ನಮ್ಮ ಚಾನಲ್ ನಮ್ಮ ಮನೆ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.